ನಮಸ್ಕಾರ. ಇಂದಿನ ಮುಖ್ಯಾಂಶಗಳು. ಕೆಲವು ಪ್ರದೇಶಗಳಲ್ಲಿ ಜುಳುಜುಳು ಅಂತ ಮಳೆ ಬೀಳ್ತಾ ಇದೆ. ಇನ್ ಕೆಲವು ಪ್ರದೇಶಗಳಲ್ಲಿ ಸೂರ್ಯ ಜುಮ್ ಅಂತ ಮಿಂಚ್ತಾ ಇದ್ದಾನೆ. ಬಟ್ ನಮ್ಮ ಸ್ಟಾರ್ಸ್ ಅಭಿರುಚಿ ಅರಮನೆಯಲ್ಲಿ ಸ್ಟಾರ್ಸ್ ಗಳ ಸುರಿಮಳೆ ಅಂಡ್ ರುಚಿಯಾದ ಅಡಿಗೆಗಳು ಮಿಂಚ್ತಾನೇ ಇರುತ್ತೆ ನಿಮ್ ಜೊತೆಗೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. 1/4 kg ಈರುಳ್ಳಿ, 1/4 kg ಆಲೂಗೆಡ್ಡೆ ಅಂತ ನೀವು ಹೋಗ್ಬಿಟ್ಟು ಕೇಳ್ತೀರಾ. 1/4 kg ಪ್ರೀತಿ ಯಾವತ್ತಾದ್ರೂ ಕೇಳಿದಿರಾ? ಇವತ್ ಕೇಳ್ತಿರಂತೆ. ಬರ್ತಿರುವ ಅತಿಥಿ ನಮ್ಮ ಸ್ಟಾರು 1/4 kg ಪ್ರೀತಿ ಕೊಡೋದ್ರಲ್ಲಿ ಎತ್ತಿದ ಕೈ. ಅಷ್ಟ್ ಮಾತ್ರ ಅಲ್ಲ, ಈಗೀಗ ಅವ್ರನ್ನ ಎಲ್ರು ಡಾನ್ಸಿಂಗ್ ಸ್ಟಾರು ಅಂತ ಗುರ್ತ್ ಹಿಡಿಯಕ್ ಶುರು ಮಾಡಿದ್ದಾರೆ. ಅಂಡ್ ಆಲ್ಸೋ ನಿಮ್ಮ ಈ ದುನಿಯಾನ ಮಾತ್ರ ಅಲ್ಲ, ನಿಮ್ಮ ದುನಿಯಾ 2 ಅನ್ನು ಒಂದು ರೌಂಡ್ ಅನ್ನ ಹಾಕ್ಸಿ ವಾಪಸ್ ಕರ್ಕೊಂಡ್ ಬರ್ತಾರೆ ಇಲ್ಲಿ ನಮ್ಮ ಅರಮನೆಗೆ. ಎಸ್, ನಾನ್ ಮಾತಾಡ್ತಿರೋದು ಗುಡಿಯಾ ಬಗ್ಗೆ. ಪ್ರೀತಿಯಿಂದ ಮನೇಲಿ ಗುಡಿಯಾ ಅಂತ ಕರೆದ್ರೇನು, ನಿಮಗೆ ನನಗೆ ಗೊತ್ತಿರೋದು ಹಿತಾ ಅಂತ. ಹಿತಾ ಚಂದ್ರಶೇಖರ್ ನಮ್ಮ ಸಿಹಿ ಕಹಿನ ಸಿಹಿಯಾದ ಮುದ್ದಾದ ಮಗಳು. ಸೊ ಚಪ್ಪಾಳೆನ ಹಿಟ್ ಮಾಡ್ತಾ ಲೆಟ್ಸ್ ವೆಲ್ಕಮ್ ಹಿತಾ ಚಂದ್ರಶೇಖರ್. ಹೆಲೋ. ಆಹಾ, it's so beautiful. ಸೇಮ್ ಪಿಂಚ್. Thank you. ಬಟ್ ಹಿತಾ, ನಿನ್ನ ನೋಡಿದ ತಕ್ಷಣ ಒಂದು ಹಾಡ್ ಜ್ಞಾಪಕ ಬಂತು. Okay. ಜೊತೆಯಾಗಿ ಹಿತವಾಗಿ. ನಾವ್ ಇವಾಗ ಮಾತಾಡ್ತೀವಿ ಅಂಡ್ ಅಡ್ಗೆನೂ ಮಾಡ್ತೀವಿ. ಸೊ ಫುಲ್ ಸಾಂಗ್ ಎಲ್ಲ ಹಾಡಕ್ಕಾಗಲ್ಲ, ನೀವು ಹೋಗ್ಬಿಟ್ಟು ಹಾಡನ್ನ ಕೇಳಿಸ್ಕೊಳ್ಳಿ. ಬಟ್ ನೀವ್ ಅಡ್ಗೆ ಮಾಡಲ್ಲ, ನಾನು ಅಡ್ಗೆ ಮಾಡಲ್ಲ. Thank God and good for you also because ನಾನ್ ಮಾಡ್ತಿಲ್ಲ. ಸೊ ಯಾರ ಕೈ ರುಚಿನ ಇವತ್ತು ಟೇಸ್ಟ್ ಮಾಡ್ತಾ ಇದೀವಿ? ಇವತ್ತು ನಮ್ಮ ಅಮ್ಮ ಬರ್ತಾ ಇದಾರೆ. ಗೀತಾ ಬಗ್ಗೆ ಹೇಳ್ಬೇಕಾ? ಮಾತಿನ ಮಲ್ಲಿ ಅಂತಾನೆ ಕರಿಬಹುದು. ಸೊ ಆ ಸ್ವೀಟ್ ಆದ ಧ್ವನಿನ ವೆಲ್ಕಮ್ ಅಂತ ಕರೆಯೋಣ. Yes, yes. ಗೀತಾ, ವೆಲ್ಕಮ್ ಟು ಸ್ಟಾರ್ಸ್ ಅಭಿರುಚಿ. Thank you. Thank you. Thank you. ಥ್ಯಾಂಕ್ ಯು. ಸೊ ಇವತ್ತು ಸಿಹಿಯಾಗಿ ಏನೋ ಮಾಡ್ತಿರೋ ತರ ಇದೆ. ಹೌದು, ನಮ್ಮ ಮಗಳು ಡಾನ್ಸಿಂಗ್ ಸ್ಟಾರ್ ಅಲ್ಲಿ ಗೆದ್ದಿರೋದ್ರಿಂದ ಅವಳಿಗೆ ಇಷ್ಟವಾದ ಬಾದಾಮ್ ಹಲ್ವಾ ಮಾಡ್ಕೊಡ್ಬೇಕು ಅಂತ ನನ್ನ ಆಸೆ. ಆಹಾ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಮಸ್ತ ನಮ್ಮ ಕನ್ನಡ ಜನತೆಯ ಪರವಾಗಿ ಡಾನ್ಸಿಂಗ್ ಸ್ಟಾರ್ಸ್ ಗೆದ್ದಿರುವ ಹಿತಾಗೆ ಕಂಗ್ರಾಚುಲೇಷನ್ಸ್ ಅಂಡ್ ಸೆಲೆಬ್ರೇಷನ್ಸ್. ಎಲ್ಲರ ಸಹಕಾರದಿಂದ ಅವಳು ಗೆದ್ಲು. ಎಲ್ಲರೂ ಪ್ರೀತಿಯಿಂದ ವೋಟ್ ಮಾಡಿ ಅವಳನ್ನ ಗೆಲ್ಸಿದ್ದಾರೆ. ಜೊತೆಗೆ ಅವಳ ಪ್ರತಿಭೆಯನ್ನು ಕೂಡ ಎಲ್ಲರೂ ಮೆಚ್ಚಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಜಡ್ಜಸ್. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. Thank you very much. ಸೊ ಯಾವ ಸ್ವೀಟ್ ಅನ್ನ ಮಾಡ್ತಾ ಇದ್ದೀರಾ? ಇಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಯಾವ ಸ್ವೀಟು ಅಂತ. ನಾನ್ ಮಾಡ್ತಿರೋದು ಹಲ್ವಾ ತಿನ್ನಿಸ್ತೀನಿ ಇವತ್ತು. ನೋಡಿದ್ರ, ತಿರ್ನಲ್ವೇಲಿಗೆ ಹಲ್ವಾನ ಆತರ, ಪಟಾಕಿಗೆ ಬತ್ತಿನ. ಸರಿ, ಯಾವ ಹಲ್ವಾ ಇದು? ಗೋಡಂಬಿ ಹಲ್ವಾನಾ? ಅಲ್ಲ, ಬಾದಾಮ್ ಹಲ್ವಾ. ಬಾದಾಮಿನೇ ಇಲ್ಲ? ಬಾದಾಮಿ ನೋಡಿ, ಇದು ರೆಡಿ ಆಗಿದೆ. ಬಾದಾಮ್ ಪೌಡರ್. ಇವಾಗ ನಾವು ದಿಢೀರ್ ಕಾಲ ಅಂದ್ರೆ ಎಲ್ಲಾದ್ರೂ ಫಾಸ್ಟ್ ಇದೆಲ್ಲ. ಸೊ ಬಾದಾಮಿ ತಂದು ನೆನ್ಸಿ ರುಬ್ಬಿ ಬೇಡ ಅಂದ್ಬಿಟ್ಟು ಬಲಿಷ್ಠ ಬಾದಾಮ್ ಪೌಡರ್ನೇ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ. ಸೂಪರ್. ಸೊ ಇದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ? ಇದರಲ್ಲಿ ನಿಮ್ಗೆ ಸಕ್ಕರೆ ಇದೆ, ಆಮೇಲೆ ಕೋವಾ, ಡ್ರೈ ಕೋವಾ ಮಾಡಿರೋದಿದೆ. ಆಮೇಲೆ ಮೇನ್ಲಿ ನಿಮ್ಗೆ ಆ ಬಾದಾಮ್ ಮತ್ತೆ ಕೇಸರಿಯ ಇದು ಏನು ರುಚಿ ಬಾಯಿಗೆ ಸಿಗುತ್ತೆ. ಅಂಡ್ ಸಣ್ಣ ಸಣ್ಣ ಪೀಸಸ್ ಅದಕ್ಕೆ ಹಾಕಿದ್ದಾರೆ ಪೌಡರ್. ಹೌದು, ಪುಡಿ ಮಾಡಿ ಹಾಕಿದ್ದಾರೆ. ಸೊ ನಮ್ಮ ಬಲಿಷ್ಠ ಬಾದಾಮ್ ಅನ್ನು ಉಪಯೋಗಿಸಿ ಬಲಿಷ್ಠವಾದ ಬಾದಾಮ್ ಹಲ್ವಾನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬೇಕಾಗಿರೋದು ಬಲಿಷ್ಠ ಬಾದಾಮ್ ಪೌಡರ್, ಆಮೇಲೆ ಕೋವಾ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಹಾಲು. ಓಕೆ, ಈಸಿ ಅಲ್ಲ? ಶುರು ಮಾಡೋಣ ಗೀತಾ. ಎಲ್ಲಿಂದ? ಒಂದೇನ್ ಗೊತ್ತಾ, ನನ್ಗೆ ಅಡ್ಗೆ ಅಂದ್ರೆ ಸ್ವಲ್ಪ ನಾನು ಹಿಂಜರಿತೀನಿ. ಅಡ್ಗೆ ಮಾಡಕ್ ಅಷ್ಟು ಇಷ್ಟ ಇಲ್ಲ. ಬಟ್ ಮಗಳಿಗೋಸ್ಕರ ಇವತ್ತು ಅಡ್ಗೆ ಮಾಡ್ತಾ ಇದ್ದೀನಿ. ಸೊ ಅವಳು ತಿಂದು ಏನೇ ಮಾಡ್ಕೊಟ್ರು ಪಾಪ ರುಚಿಯಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ ಅಂತಾಳೆ. ಸೊ ಹಂಗಾಗಿ, ಇಲ್ಲಾಂದ್ರೆ ನಮ್ಮನೇಲಿ ಒಬ್ರು ನಳಮಹಾರಾಜರಿದ್ದಾರೆ, ಅವ್ರನ್ನ ಮೆಚ್ಚೋದ್ ಕಷ್ಟ. ನೀವೇ ಮಾಡ್ರಿ ಅಂತ ಬಿಟ್ಬಿಡ್ತೀನಿ ನಾನು. ಇಡೀ ಕಿಚನ್ ಅನ್ನೇ ಚಂದ್ರು ಕಬ್ಲಾಯಿಸ್ಕೊಂಡಿರೋದ್ರಿಂದ ಪಾಪ ಗೀತಾ ಏನು ಮಾಡಕ್ಕೆ ಆಗಲ್ಲ. ಇಲ್ಲಿ ಸ್ಟಾರ್ಸ್ ಅಭಿರುಚಿಯ ಅರಮನೆಯ ಅಡ್ಗೆ ಮನೆನ ನಿಮ್ಮ ಅಡ್ಗೆ ಮನೆ ಅಂತಾನೆ ಅನ್ಕೊಳ್ಳಿ. ಓಕೆ, ಹಾಗಾದ್ರೆ ನಾನು ಅಡ್ಗೆ ಮಾಡಲ್ಲ. ಚಂದ್ರು ಕುಂದಾಪುರದಲ್ಲಿದ್ದಾರೆ, ಬರ್ಬೇಕು ಅವರು. ಬೇಡ ಬನ್ನಿ. ಹಂಗಾದ್ರೆ ಇದನ್ನ ಸ್ಟಾರ್ಸ್ ಅಭಿರುಚಿ ಅಡ್ಗೆ ಮನೆ ಅಂತಾನೆ ಮಾಡ್ಲಾ? ಕಮಾನ್. ಎಸ್, ಲೆಸನ್ ನಂಬರ್ 1 ಏನು? ಒಲೆ ಹತ್ತಿಸ್ಕೋಬೇಕು. ಓಕೆ. ಅದು ಸಿ.ಕೆ. ಚಂದ್ರು ಅವ್ರು ನನ್ಗೆ ಅಡ್ಗೆ ಹೇಳ್ಕೊಟ್ಟಿದಂತ ಮಾತು. ಚಂದ್ರು ಹೇಳ್ಕೊಟ್ರ ನಿಮ್ಗೆ ಅಡ್ಗೆ? ಅಯ್ಯೋ. ಇದಾದ ನಂತರ ಹಾಲು. ಲೆಸನ್ ನಂಬರ್ 2 ಹಾಲು ಹಾಕ್ಬೇಕು. ಇಲ್ಲ, ಲೆಸನ್ ನಂಬರ್ 1 ಏನ್ ಅಡ್ಗೆ ಮಾಡ್ಬೇಕು ಅದಕ್ಕೆ ಮುಂಚೆ ಪಾತ್ರೆ ಇಡ್ಬೇಕು. ಇಲ್ಲ, ನೀವು ಕುತ್ಕೋಬಾರ್ದು ಅಷ್ಟೇ. ಸೊ ಇದು ಹಾಲು ಸ್ವಲ್ಪ ಕಾಯ್ತಾ ಇರ್ಬೇಕಾದ್ರೆ
ಸ್ವಲ್ಪ ಆದ್ಮೇಲೆ ಈ ಬಾದಾಮಿ ಬಲಿಷ್ಠ ಬಾದಾಮ್ ಪೌಡರ್ನ ಹಾಕ್ತೀನಿ. ಗ್ಯಾಪ್ ಅಲ್ಲಿ ನೀವ್ ನಂಗೆ ಮಾತು ಹೇಳಿ, ಹಿತಾಗೆ ಹಿತ ಅಂತ ಹೆಸರು ಬರೋ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಅಂತ ಕೇಳ್ಬಟ್ಟೆ. ಏನ ಕಥೆ? ನಿಮ್ಗೆ ಹಿತನ್ ನೋಡಿದ್ರೆ ಏನ್ ಅನ್ಸುತ್ತೆ? ಹಿತವಾಗಿದ್ದಾಳೆ ಅನ್ಸುತ್ತಾ? ಹೌದು, ಮುದ್ದಾಗಿದ್ದಾಳೆ. ಬಟ್ ಒಂದ್ ಇನ್ಸಿಡೆಂಟ್ ನಡೀತು. ಏನದು? ನಾನು ಇವಳನ್ನ ಹೆತ್ತಿದ್ದೆ, ಒಂದು 15-20 ದಿವಸ ಆಗಿತ್ತು. ನನ್ಗೆ ಮತ್ತೆ ಮಗುಗೆ ನೀರ್ ಹಾಕಕ್ಕೆ ಒಬ್ರು ಬರ್ತಾ ಇದ್ರು, ಬಾಯಮ್ಮ ಅಂತ. ಅವರು ಬಂದು ಯಾವಾಗ್ಲೂ ಮಗುನ್ ನೋಡ್ತಾ ಏನ್ ಹೆಸರಿಡ್ಬೇಕು ಅಂದ್ರೆ ನಾಮಕರಣದ್ದು ಇದೆಲ್ಲ ನಡೀತಾ ಇತ್ತು ಮನೇಲಿ ಮಾತುಕತೆ. ಏನ್ ಹೆಸರಿಡ್ತೀರಮ್ಮ ಅಂತ ಕೇಳಿದ್ರು. ಮುಂಚೆ ಅಂದ್ರೆ ಇವಳು ಹೆಣ್ಣಾಗಿ ಹುಟ್ಟುತ್ತಾಳೆ, ಇವಳಿಗೆ ಇದೇ ಹೆಸರಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರು ಚಂದ್ರು. ಅವ್ರ ಕಾಲೇಜ್ ಯಾವ್ದೋ ಒಂದ್ ಗರ್ಲ್ ಫ್ರೆಂಡ್ ಇತ್ತೇನೋ, ಕತೆ ಇತ್ತೇನೋ ಗೊತ್ತಿಲ್ಲ, ಕೃಪಾ ಅಂತ. ಕೃಪಾ. ಸರಿ, ನಾನು ಏನೋ ಒಂದ್ ಹೆಸರು ತಾನೆ, ಅವ್ರಿಗೂ ಇಷ್ಟ ಆಗ್ಲಿ ಬಿಡು ಅಂದ್ಬಿಟ್ಟು ಓಕೆ ಅಂತ ಒಪ್ಕೊಂಡ್ಬಿಟ್ಟಿದ್ದೆ. ಕೃಪಾ ಅಂತ ಹೇಳ್ತಿದ್ರು. ಸರಿ, ಆ ಅಮ್ಮ ಕೇಳಿದಾಗ, ಬಾಯಮ್ಮ ಕೇಳಿದಾಗ ಏನ್ ಹೆಸರಿಡ್ತೀರಾ ಮಗುಗೆ ಅಂದಾಗ ಕೃಪಾ ಅಂತ ಹೇಳ್ದೆ. ಅವಳು ಸೀದಾ ಮಗು ಹತ್ರ ಬಂದ್ಲು. ಮಗುನ ಎತ್ಕೊಳಕ್ ಮುಂಚೆ ಮುದ್ ಮಾಡ್ಬಿಟ್ಟು ಅಲ್ಲಲ್ಲಲ್ಲೇ ಕುರೂಪ ಅಂದ್ಲು. ಕುರೂಪ. ನನ್ಗೆ ಎದೆ ಡಗ್ ಅನ್ಬಿಡ್ತು. ಏನಿದು ಇಷ್ಟು ಮುದ್ದಾಗಿದೆ ಮಗು, ಇದಕ್ಕೆ ಕುರೂಪ ಅಂತ ಕರಿತಾ ಇದ್ದಾಳಲ್ಲ ಅಂತ ತುಂಬಾನೇ ಒಂಥರ ಮನಸ್ಸಿಗೆ ನೋವಾಯ್ತು. ಐ ಸೆಡ್, ಚಂದ್ರು, ನೋ ಕುರೂಪ ಪ್ಲೀಸ್, ಕುರೂಪ ಅನ್ನೋ ಹೆಸರು ಕ್ಯಾನ್ಸಲ್ ಅಂದೆ. ಆಮೇಲೆ ಏನಿಡೋಣ ಅಂತ ಹೇಳಿದ್ರು. ನನಗ್ ಬಿಟ್ಬಿಡಿ, ನೀವು ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ಬಿಟ್ಟು ಒಂದು ಹೆಸರು ಡಿಸೈಡ್ ಮಾಡಿದೆ. ಬಟ್ ಅದನ್ನ ನಾಮಕರಣದವರೆಗೂ ಅವ್ರಿಗೆ ಹೇಳಲಿಲ್ಲ. ಸೊ ಬಾಯ್ಲಿಂಗ್ ಮಿಲ್ಕ್ ಗೆ ಅಂಗಡಿಯಲ್ಲಿ ಸಿಗೋ ಬಲಿಷ್ಠ ಬಾದಾಮ್ ಪುಡಿ ತಗೊಂಡ್ಬಂದು ಹಾಕಿ ಕೈ ಅಲ್ಲಾಡ್ಸಾ ಇರಿ. ಕೈ ಅಲ್ಲಾಡ್ಸೋದಲ್ಲ, ಇದು ಸೌಟ್ ಕೈ ಅಲ್ಲಾಡ್ಸ್ತಾ ಇದ್ರೆ ಅಲ್ಲೇನಾಗುತ್ತೆ. ಸರಿ, ಇವಾಗ ನಾಲ್ಗೆ ಅಲ್ಲಾಡ್ಸೋಣ ಬನ್ನಿ, ವಿಷಯಕ್ಕೆ ಬರೋಣ. ಸೊ ಹಿತನ್ಗೆ ಕುರೂಪ ಅಂತ ಹೆಸರು ಇಡೋದು ಬೇಡ ಅಂತ ಡಿಸೈಡ್ ಆಯ್ತು. ಕುರೂಪ ಅಂತ ತಕ್ಷಣ ಬಾಯಮ್ಮ ಯಾವಾಗ್ಲೂ ಕುರೂಪ ಅಂತ ಕರೆದ್ಲು. ಇದು ಎಲ್ರು ಬಾಯಿ ತಿರ್ಗಲ್ಲ, ಸೊ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಮಗುಗೆ ಏನ್ಬಿಟ್ಟು ಜೊತೆಗೆ ನನ್ಗೆ ಸಂಕಟ ಆಗೋಯ್ತು, ಇಷ್ಟು ಮುದ್ದಾಗಿರೋ ಮಗುನ ಕುರೂಪ ಅಂತಿದ್ಯಲ್ಲ ಅಂದ್ಬಿಟ್ಟು. ಮತ್ತೆ ನಾಮಕರಣದ ದಿವಸ ಡಿಸೈಡ್ ಅಂದ್ರೆ ಅವತ್ತೇ ಹೇಳಿದ್ದು ಚಂದ್ರುಗೆ ಹಿತ ಅಂತ ಇಡ್ಬೇಕು ಅಂತ. ಅಲ್ಲಿವರೆಗೂ ಪಾಪ ಅವರು ಕೃಪನ್ ಕನ್ಸ್ ಕಾಣ್ತಾ ಇದ್ರು. ಇಲ್ಲಿ ಬಿಡಿ, ನೀವ್ ಹಿತವಾಗಿದ್ರಿ. ಬಟ್ ಈ ಮುದ್ದಾಗಿರುವ ಮಗು ಒನ್ಸ್ ಅಪಾನ್ ಅ ಟೈಮ್ ಲಾಂಗ್ ಅಗೋ ಕಳೆದೋಗಿತ್ತು ಗೊತ್ತಾ ನಿಮಗೆ? ಏನಮ್ಮ ನೀನು ಅಜ್ಜಿ ಕೂದ್ಲು ಅಲ್ಲಿ ಕಾಟನ್ ಕ್ಯಾಂಡಿ ಹಿಂದೆ ಓಡ್ತಾ ಕಳೆದೋಗಿದ್ಯಂತೆ. ಹೌದು, ನಾವ್ ಅವಾಗ ರಾಜಾಜಿನಗರಲ್ಲಿ ಇದ್ವಿ. ಅಂಡ್ ನನಗೆ ಈ ಏರಿಯಾ ಜಯನಗರ್, JP ನಗರ್ ಇದೆಲ್ಲ ತುಂಬಾ ಅನ್ಫೆಮಿಲಿಯರ್, ಗೊತ್ತಿರ್ಲಿಲ್ಲ. ನನ್ಗೆ ಚಿಕ್ಕವಳಾಗಿದ್ದಾಗಿಂದಾನೆ ಡೈರೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಬಟ್ ಆ ಏರಿಯಾ ನನಗೆ ಗೊತ್ತಿರ್ಲಿಲ್ಲ. ಅಂಡ್ 4th ಬ್ಲಾಕ್ ಅಲ್ಲಿ ಅವಾಗ ಫುಟ್ಪಾತ್ ಮೇಲೆಲ್ಲ ಅಂಗಡಿಗಳು ಇಟ್ಕೊಂಡಿರೋರು, ಒಳ್ಳೆ ಮಿನಿ ಜಾತ್ರೆ ತರ ಇರೋದ ಆವಾಗ. ಅಂಡ್ ಅಲ್ಲಿ ಹೋದಾಗ ನಾನು, ನಮ್ಮಮ್ಮನ ಅಕ್ಕ ತಂಗಿರು, ನನ್ ಕಸಿನ್ಸು, ನಮ್ಮಪ್ಪ ಎಲ್ಲಾರು ಹೋಗಿದ್ವಿ. ಸುಮ್ನೆ ಇಟ್ ವಾಸ್ ಲೈಕ್ ಒನ್ ನೈಸ್ ಫನ್ ಟೈಮ್. ಎಲ್ಲರೂ ಮಜಾ ಮಾಡ್ತಾ ಇದೀವಿ, ಎಲ್ಲರೂ ಶಾಪಿಂಗ್ ಮಾಡ್ತಾ ಇದಾರೆ. ಆಲ್ ತುಂಬಾ ಲಾಟ್ ಆಫ್ ಹಸಲ್ ಬಸಲ್, ತುಂಬಾ ಜನ ಇದಾರೆ. ಅಂಡ್ ನನಗ್ ಪ್ರಾಬ್ಲಿ ಆತರ ಕಾಣಿಸ್ಬೇಕು, ಸ್ಮಾಲ್ ಬೇಬಿ, ಮೇಲ್ ನೋಡಿದ್ರೆ ಬರೀ ಜನ ಆತರ. ಅಂಡ್ ಕಾಟನ್ ಕ್ಯಾಂಡಿ ಇತ್ತು. ನಾನು ಹಠ ಮಾಡಿ ಕಾಟನ್ ಕ್ಯಾಂಡಿ ತಗೊಂಡೆ. ಅಪ್ಪ ಲೈಕ್ ಆಯ್ತು ಸರಿ ತಗೋ ಅಂದ್ಬಿಟ್ಟು ಕೊಡ್ಸ್ಬಿಟ್ರು ನನಗೆ, ನನ್ ಕಸಿನ್ಸ್ಗೆಲ್ಲ ಕಾಟನ್ ಕ್ಯಾಂಡಿ ಹಿಂಗ್ ಕೊಡ್ತಾ ಇದಾರೆ. ನನ್ಗೆ ಇನ್ನ ಒಂಥರ ಕಣ್ಣು ಕಟ್ತಾ ಇದೆ. ಕಾಟನ್ ಕ್ಯಾಂಡಿ ಕೊಟ್ಬಿಟ್ಟು ಕೈ ಬಿಟ್ಬಾರ್ದು, ಕೈ ಹಿಡ್ಕೊಂಡೇ ತಿನ್ಬೇಕು ಅಂತ ಹೇಳಿದಾರೆ. ನಾನು ಹ್ಞೂ ಅಂದೆ. ಆಮೇಲೆ ಫುಲ್ ಇನ್ವಾಲ್ವ್ ಆಗೋಗಿದ್ದೀನಿ ತಿನ್ನೋದ್ರಲ್ಲಿ. ಕಾಟನ್ ಕ್ಯಾಂಡಿನ ಕೈ ಬಿಟ್ಬಿಟ್ಟಿದೀನಿ. ಅವರೆಲ್ಲ ಮುಂದೆ ನಡ್ಕೊಂಡು ಹೊಟ್ಟೋಗಿದ್ದಾರೆ. ನಾನು ತಿಂತಾ ಇದ್ದೀನಿ. ಸಡನ್ಲಿ ರಿಯಲೈಸ್, ಆ ಕಡೆ ಈ ಕಡೆ ನೋಡಿದೆ, ಯಾರು ಇಲ್ಲ ಆಯ್ತಾ, ಬರೀ ಸ್ಟ್ರೇಂಜರ್ಸ್ ಎಲ್ಲ ಕಡೆ, ಯಾರು ಗೊತ್ತಿರೋರಿಲ್ಲ. ಒಂದ್ ಸ್ವಲ್ಪ ಹೊತ್ತು ಸುಮ್ನೆ ನೋಡ್ತಾ ಇದ್ದೆ. ಆಮೇಲೆ ಇಟ್ ಹಿಟ್ ಮಿ, ಓಕೆ ಕಳೆದೋಗಿದ್ದೀನಿ ನಾನು. ಜೋರಾಗಿ ಅಳಕ್ ಶುರು ಮಾಡ್ದೆ. ನನಗೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸೊ ನಾ ವಾಪಸ್ ಪುಟ್ಟಣ್ಣ ಕಣ್ಗಾಲ್ ಥಿಯೇಟರ್ ಕಡೆ ಹೋಗ್ತಾ ಇದ್ದೆ, ನಡ್ಕೊಂಡ್ ಹೋಗ್ತಾ ಇದ್ದೆ. ಆಮೇಲೆ ಅಲ್ಲೊಬ್ರು ತಾತ ಸಿಕ್ಕಿದ್ರು ನನಗೆ, ದೇವ್ರ ತರ ಬಂದ್ರು ಆ ತಾತ. ಅವರು ಯಾಕಮ್ಮ ಚಿಕ್ಕ ಹುಡುಗಿ ಅಳ್ತಾ ಇದ್ದಾಳೆ, ಶಿ ಮಸ್ಟ್ ಹ್ಯಾವ್ ಬಿನ್ ಲಾಸ್ಟ್ ಅಂತ ಗೊತ್ತಾಗಿದೆ ಅವ್ರಿಗೆ. ಯಾರಮ್ಮ ನೀನು, ಏನಾಯ್ತು ತರ ಅಲ್ಲೆಲ್ಲ ಕೇಳಿದ್ರು. ಅಂಡ್ ಅವ್ರಿಗೆ ಹೇಳ್ದೆ, ನಾನು ಈ ತರ ಕಳ್ದೋಗಿದ್ದೀನಿ, ಎಲ್ಲರೂ ಇಲ್ಲೇ ಇದ್ದಾರೆ ಅಂತ. ಸೊ ಅಲ್ಲೊಂದ್ ಚಪ್ಲಿ ಅಂಗಡಿ ಹೋಗ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ರು. ಅವ್ರಿಗೆ ಹೇಳ್ದೆ ನಾನು, ತಾತಂಗೆ ಈ ತರ ಹೋಗ್ತಿದಾರೆ ಅಂತ. ಅಮ್ಮ ಕರ್ಕೊಂಡ್ ಹೋಗ್ತೀನಿ ನಾನು ಅಲ್ಲಿಗೆ. ಐ ಡೋಂಟ್ ಇವನ್ ನೋ ನಾನು ಹೆಂಗೆ ಚಿಕ್ಕೋಳಿದ್ದ ಏನೋ ಡೌಟ್ ಮಾಡ್ಲಿಲ್ಲ ನಾನು, ಹೆಂಗೆ ಇವ್ರನ್ನ ಟ್ರಸ್ಟ್ ಮಾಡೋದು ಅದೆಲ್ಲ ಯೋಚನೆ ಮಾಡ್ಲಿಲ್ಲ. ನಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡ್ ಹೋಗ್ತಾ ಇದಾರ, ಹೋಗ್ತೀನಿ ನಾನು ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ವಾಕಿಂಗ್ ವಿತ್ ಹಿಮ್. ಆ ಕಡೆ ಎಂಡ್ ಆಫ್ ದ ರೋಡ್ ನಾವಿದ್ವಿ, ಈ ಕಡೆ ನಮ್ಮ ಅಪ್ಪ ಅಮ್ಮ, ನಮ್ಮ ಆಂಟಿಗಳು ಎಲ್ಲಾರು ಹುಡುಕ್ತಿರೋದು ಕಾಣಿಸ್ತು ನಂಗೆ. ಫೈನಲಿ ಇಟ್ ವಾಸ್ ಲೈಕ್, ಓ ಮೈ ಗಾಡ್, ನನ್ ಜೀವ ವಾಪಸ್ ಬಂದಂಗಾಯ್ತು. ಐಮ್ ಲೈಕ್ ಅವರೇ ಅಂಕಲ್ ಅಂತ. ಸೊ ಈಗ ಇದು ಕುದಿ ಬರ್ತಾ ಇದೆ. ಇದಕ್ಕೆ ನಾನು ಕೋವಾ ಹಾಕ್ತೀನಿ.
ಓಕೆ ಎಷ್ಟು ಹಾಕ್ಬೇಕು? ಇವಾಗ ನಾನು 200 ಗ್ರಾಮ್ ತಗೊಂಡಿದ್ದೀನಿ ಬಾದಾಮ್, ಬಲಿಷ್ಠ ಬಾದಾಮ್. ಸೊ ಅರ್ಧ ಲೋಟದಷ್ಟು ಹಾಕ್ಬೇಕಾ? ಅಲ್ಲಪ್ಪ, ಹಾಲು ಹಾಕಿದ್ದೆ. ಓಕೆ, ಅರ್ಧ ಲೋಟದಷ್ಟು ಹಾಲು, 200 ಗ್ರಾಮ್ ಬಲಿಷ್ಠ ಬಾದಾಮ್ ಪುಡಿಗೆ ಒಂದು ಚಿಕ್ಕ ಸಣ್ಣ ಬಟ್ಲಷ್ಟು ಕೋವಾ ಹಾಕ್ತೆ. ಓಕೆ, ಸೊ ಇದನ್ನ ಮತ್ತೆ ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಇದ್ರ ಜೊತೆ ಬೇಯ್ಬೇಕದು. ಓಕೆ ಓಕೆ. ಏನಂದ್ರೆ ಈ ಗಂಟು ಆಗ್ದಿರೋ ಹಾಗೆ ಇದ್ ಮಾಡ್ತಾ ಇರ್ಬೇಕು, ಮಿಕ್ಸ್ ಮಾಡ್ತಾ ಇರ್ಬೇಕು. ಆಮೇಲೆ ಅದ್ರ ಜೊತೆ ಹೊಂದ್ಕೊಂಡು ಒಂದು ಪೇಸ್ಟ್ ಆಗತ್ತೆ ಅದು. ಓಕೆ, ಸೊ ಹೀಗ ಆಗ್ತಿದ್ದಾಗೆ ಇದಕ್ಕೆ ಒಂದು 3 ಚಮಚದಷ್ಟು ತುಪ್ಪ ಹಾಕ್ಬೇಕು. ಓಕೆ, ನಾನು ಹಾಕ್ತೀನಿ ತುಪ್ಪ. ಅಪ್ಪ ಮಗಳ ಫೇವ್ರೆಟ್, ಮತ್ತೆ ಚಂದ್ರು ಫೇವ್ರೆಟ್ ತುಪ್ಪ. ಅಯ್ಯೋ, ತುಪ್ಪ ಅಂದ್ರೆ ಸಾಕು. ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್, ನನ್ನೊಬ್ಬಳ್ ಬಿಟ್ಟು. ನಾನು ಎಲ್ಲದಕ್ಕೂ ತುಪ್ಪ ಹಾಕೊಳ್ಳಲ್ಲ. ನಮ್ಮ ಅತ್ತೆ ಮಾವ ಮತ್ತೆ ಎಲ್ಲಾರ್ಗು, ನನ್ನ ಚಿಕ್ಕ ಮಗಳು ಖುಷಿ, ಎಲ್ಲಾರ್ಗು ಊಟಕ್ಕೆ ತುಪ್ಪ ಇರ್ಲೇಬೇಕು. ತುಪ್ಪದಂತ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ, ಜಾರಿ ಬಿದ್ದು ಸಿಕ್ಕಾಕೊಂಡಿರೋ ಒಂದು ಎಕ್ಸ್ಪೀರಿಯನ್ಸ್. ಇದನ್ಗೆ ಒಂದು 5 ವರ್ಷ ಇರ್ಬೋದೇನೋ. 5 ರೂಪಾಯಿನ ಕಳ್ತನ ಮಾಡಿ ರಾಜಾಜಿನಗರ್ ಜೈಲಲ್ಲಿ 5 ಕಂಬಿನ ಎಣ್ಸಿದ್ದಾರೆ. ಅಪ್ಪ ಎಣ್ಸ್ಲಿಲ್ಲ, ಆಲ್ಮೋಸ್ಟ್ ಒಳಗಡೆ ಹಾಕಿ. 5 years old ಅಲ್ಲ? 5 years ಇಲ್ಲ, ಐ ವಾಸ್ ಅಬೌಟ್ 4.5. ಸೊ ಏನು ಅಂದ್ರೆ ನಮ್ಮ ಅಪ್ಪ ನನ್ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ಸೊ ನಮ್ಮ ಅಪ್ಪ, ನಮ್ಮ ಅಮ್ಮನಪ್ಪ, ನಾನ ಅಂತ ಕರಿತಿದ್ದೆ ಅವರು, ನಮ್ಮ ಅಪ್ಪನಪ್ಪ, ಎಲ್ಲಾರು ಯಾರ್ಯಾರು ನನ್ನ ಪ್ಯಾಂಪರ್ ಮಾಡ್ತಿರೋ ಎಲ್ಲಾರು ನಂಗೆ ಚಾಕ್ಲೇಟ್ ಕೊಡ್ಸೋರು. ಓಕೆ, ತುಂಬಾ ಜಾಸ್ತಿ ಒಳಗಂತ. ಸೊ ಏನಾಯ್ತು ಅಂದ್ರೆ ನಮ್ಮ ಅಪ್ಪ ನಾನು 5 ವರ್ಷ ಆಗೋ ತನಕ ಚೂಯಿಂಗ್ ಗಮ್, ಬಬಲ್ ಗಮ್ ತಿನ್ನೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಸೊ ನನ್ಗೆ ಒಂಥರ ಕ್ಯೂರಿಯಾಸಿಟಿ, ತಿನ್ಲೇಬೇಕು. ಎಲ್ಲಾರು ತಿಂತಾ ಇದಾರೆ, ನನ್ ಫ್ರೆಂಡ್ಸ್ ಎಲ್ಲಾರು ತಿಂತಾ ಇದಾರೆ, ನಾನು ಕದ್ದು ಮುಚ್ಚಿ ತಿಂತಿದ್ದೆ. ಅಂಡ್ ನಮ್ ನಾನ ನನ್ಗೆ ಐ ವಾಸ್ ಹಿಸ್ ಪೆಟ್. ಸೊ ಯಾವಾಗ್ಲೂ ನಾನ್ ಏನ್ ಕೇಳಿದ್ರು ಕೊಡ್ಸ್ಬಿಡೋರು. ಅವರು ಬಬಲ್ ಗಮ್ ಕೊಡ್ಸೋರು ನನ್ಗೆ, ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಾಗ್ತಿದೆ ಆಯ್ತಾ. ಸೊ ಒಂದ್ ದಿವಸ ಹಿಂಗೆ ಅವ್ರೇನೋ ರೆಡಿ ಏನೋ ಕೆಲ್ಸ ಮಾಡ್ತಾ ಇದ್ರು. ನಾನ್ ಹೋಗ್ ಕೇಳ್ದೆ, ನಂಗೆ ಚೂಯಿಂಗ್ ಗಮ್ ಬೇಕು, ಬಬಲ್ ಗಮ್ ಬೇಕು, ನಾನು ಹೋಗ್ಬಿಟ್ಟು ತಗೊಂಡ್ಬರ್ತೀನಿ ಅಂತ. ಅವ್ರು ಒಂದ್ 2 ನಿಮಿಷ ನಾನೇನೋ ಮಾಡ್ತಾ ಇದೀನಿ. ನನಗೆ ಇಂಪೇಷನ್ಸ್, ಅಯ್ಯೋ ಅವ್ರು ಏನೋ ಮಾಡ್ತಾ ಇದಾರೆ, ಎನಿವೇ ಅವ್ರು ದುಡ್ಡು ಕೊಡ್ತಾರೆ ನನ್ಗೆ ಅಂತ ನಾನೇ ಹೋಗಿ 5 ರೂಪಾಯಿ ತಗೊಂಡೆ. ಓಕೆ, ತಗೊಂಡು ಹೋಗಿ ಅವಾಗ ದೊಡ್ಡದು ಇದು ಬರೋದು, ಒಂದು 5 ಬಬಲ್ ಗಮ್ ಒಟ್ಟಿಗೆ ಬರೋದು 5 ರೂಪಾಯಿ. 5 ರೂಪಾಯಿ. ಓಕೆ, ಸೊ 5 ರೂಪಾಯಿ ತಗೊಂಡು 5 ಒಟ್ಟಿಗೆ ಬಾಯಿಗೆ ಹಾಕೊಂಡು ಬಬಲ್ ಎಲ್ಲ ಮಾಡಿ ಫುಲ್ ಎಕ್ಸೈಟ್ಮೆಂಟ್ ನನ್ಗೆ. ಬಟ್ ನನಗ್ ಗೊತ್ತು ನಾನು 5 ರೂಪಾಯಿ ತಗೊಂಡಿದ್ದೀನಿ ಅಂತ. ಅವರು ಓಕೆ, ದಿಸ್ ಇಸ್ ನಾಟ್ ರೈಟ್, ನಾನೇ ಕೊಡ್ಸಿದ್ರೆ ಓಕೆ, ಅವಳು ತಗೊಂಡಿದ್ದಾಳೆ, ದಟ್ಸ್ ನಾಟ್ ಕರೆಕ್ಟ್ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಹೇಳಿದ್ದಾರೆ. ಸೊ ನಮ್ಮ ಅಪ್ಪ ನನ್ನನ್ನ ನಾನ ಮನೆಯಿಂದ ಪಿಕ್ ಮಾಡಕ್ ಬಂದಿದ್ದಾರೆ, ಅಪ್ಪ ಅಮ್ಮ ಇಬ್ರು ಹೇಳ್ಬಿಟ್ಟಿದ್ದಾರೆ. ಒಂದು ಜೋರಾಗೆ ನಮ್ಮಪ್ಪ ಕೋಪ ಬಂದ್ಬಿಟ್ರೆ ನಮ್ಮಪ್ಪಂಗೆ ನಾನು ಫುಲ್ ಗಡಗಡಗಡ ನಡಕ್ತಿದ್ದೆ. ಅಯ್ಯೋ ದೇವ್ರೆ, ಅಂದ್ರೆ ಅವ್ರು ಹೀಗೆ ಎನ್ರೇಜ್ ಜೋರಾಗಿ ಕೂಗಾಡಕ್ ಶುರು ಮಾಡ್ತಾರೆ ಅಂಡ್ ಆಲ್ ದಟ್.